ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರ್ಗೆ ರಿಲೇಟೆಡ್ ಆಗಿ ಒಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು AS-26 ಪ್ರಕಾರ ಗುಡ್ವಿಲ್ನ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಅದು ಕೂಡ ಸೆಕೆಂಡ್ ಕೇಸಲ್ಲಿ, ಅಂದರೆ ಫರ್ಮ್ನ ಗುಡ್ವಿಲ್ ಕೊಟ್ಟಾಗ ಗುಡ್ವಿಲ್ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಆಲ್ರೆಡಿ ನಾನು ಮೊದಲನೇ ಕೇಸ್ ಅಂತ ಅಂದರೆ ಗುಡ್ವಿಲ್ ಬಾಟ್ ಇನ್ ಕ್ಯಾಶ್ ಅಂತ ಇದ್ದಾಗ ಹೇಗಿರುತ್ತೆ ಅಂತ ಹೇಳಿ 2 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೇನೆ. ಅದು ಕೂಡ ಮಾಡೆಲ್ ಕ್ವಶನ್ ಪೇಪರಿಗೆ ರಿಲೇಟೆಡ್ ಆಗಿ ಇದ್ದಂಥದ್ದು. ಆ ಒಂದು ಕ್ವಶನ್ಸ್ಗಳು ಬೇಕು ಅಂತ ಅಂದರೆ ನೀವು ಐ ಬಟನಲ್ಲಿ ಚೆಕ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಇನ್ನು ಸೆಕೆಂಡ್ ಕೇಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ನೋಡಿ, ನಾನು ಕ್ವಶನ್ ಬ್ಯಾಂಕಲ್ಲಿ ಇದ್ದಂಥ ಒಂದು ಕ್ವಶನ್ನ ತೊಗೊಂಡಿದ್ದೇನೆ. ಆರತಿ ಭಾರತಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2017 ಸ್ಟುಡ್ ಆ್ಯಸ್ ಫಾಲೋಸ್. ಸೊ ಒಂದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಅಸೆಟ್ ಸೈಡಲ್ಲಿ ಕೆಲವು ಐಟಮ್ಸ್ ಇದೆ, ಲಯಬಿಲಿಟಿ ಸೈಡಲ್ಲಿ ಕೆಲವು ಐಟಮ್ಸ್ಗಳನ್ನು ಕೊಟ್ಟಿದ್ದಾರೆ, ಆ್ಯಂಡ್ ಕ್ಯಾಶ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ಹೌದಾ? ಹಾಗಾಗಿ ಕ್ಯಾಶ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಅದು ಒಂದು ಸಪೋರ್ಟಿವ್ ಅಕೌಂಟ್, ಬೇಕಿದ್ರೆ ನೀವು ಓಪನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ಅಡ್ಜಸ್ಟ್ಮೆಂಟನ್ನು ನೋಡ್ತಾ ಹೋಗೋಣ ಏನೇನಿದೆ ಅಂತ ಹೇಳಿ. ನೋಡಿ, ಆನ್ 1/4/2017 ಜಯಂತಿ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋವಿಂಗ್ ಟರ್ಮ್ಸ್. ಸೊ ಮೂರನೇ ಪಾರ್ಟ್ನರ್ ಜಯಂತಿ ಆಗ್ತಾ ಇದ್ದಾಳೆ. ಸೊ ಇವಳು ನೋಡಿ, ಫಸ್ಟು ಬರುವಾಗ 20,000 ಕ್ಯಾಪಿಟಲ್ನ ತರ್ತಾ ಇದ್ದಾಳೆ. ಹೌದಾ? ಗುಡ್ವಿಲ್ನ ಇಲ್ಲಿ ಅವಳು ತರ್ತಾ ಇಲ್ಲ. ಸೊ ಇದು ಫಸ್ಟ್ ಕೇಸ್ ಅಲ್ಲ, ಗುಡ್ವಿಲ್ ಬಾಟ್ ಇನ್ ಕ್ಯಾಶ್ ಅನ್ನೋ ಕೇಸ್ ಅಲ್ಲ ಇದು. ಹಾಗಾಗಿ ಪಾರ್ಟ್ನರ್ ಬರುವಾಗ ಗುಡ್ವಿಲ್ನ ತಂದಿರೋದಿಲ್ಲ. ಸೊ ಇಲ್ಲಿ ನಿಮಗೆ ಫರ್ಮ್ನ ಟೋಟಲ್ ಗುಡ್ವಿಲ್ನ ಕೊಟ್ಟಿರ್ತಾರೆ. ನೋಡಿ, ದ ಗುಡ್ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ಎಟ್ 20,000. ಸೊ ಈ ಥರ ಕೊಟ್ಟಿರ್ತಾರೆ. ಹೀಗಿದ್ದಾಗ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಿಲ್ಡಿಂಗಿಗೆ ರಿಲೇಟೆಡ್ ಆಗಿ ಇದೆ, ಮಷಿನರಿಗೆ ರಿಲೇಟೆಡ್ ಆಗಿ ಇದೆ, ಆ್ಯಂಡ್ ಡೆಟಾರ್ಸಿಗೆ ರಿಲೇಟೆಡ್ ಆಗಿ ಇದೆ. ಸೊ ಇಲ್ಲಿ ನೋಡಿ, ನೀವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಕೊಟ್ಟಿದ್ದಾರೆ. ಹೌದಾ? ಸೊ ಯಾವಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಿಮಗೆ ಕೊಟ್ಟಿರ್ತಾರೆ, ಆಗ ನೀವು ಸ್ಯಾಕ್ರಿಫೈಸ್ ರೇಷಿಯೋವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಬಿಕಾಸ್ ಗುಡ್ವಿಲನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಬೇಕಾಗತ್ತೆ. ಸೊ ಅದು ನ್ಯೂ ರೇಷಿಯೋ ಕೊಟ್ಟಾಗ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಮೊದಲು ನಮಗೆ ಫಾರ್ಮೆಟ್ ಬೇಕಾಗತ್ತೆ. ಫಾರ್ಮೆಟ್ ಅಂತ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಪಾರ್ಟ್ನರ್ ಅಡ್ಮಿಟ್ ಆದ ಡೇಟಿಗೆ ನೀವು ಪ್ರಿಪೇರ್ ಮಾಡ್ಕೊಳ್ತೀರಿ. ಆ್ಯಂಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಇದು ಒಂದು ಸಪೋರ್ಟಿವ್ ಅಕೌಂಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೀವು ಮಾಡುವ ಮೊದಲನೇ ಪ್ರೊಸೆಸ್ ಅಂತ ಅಂದರೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುವಂಥ ಅಮೌಂಟ್ ಇದ್ದರೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀರಿ. ಅಂದರೆ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥ ಬ್ಯಾಲೆನ್ಸ್ ಇರ್ಬೋದು, ಅಥವಾ ಲಾಸ್ ಏನಾದರೂ ಕೊಟ್ಟಿದ್ದಿದ್ರೆ, ಮೀನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಬ್ಯಾಲೆನ್ಸನ್ನು ಅಸೆಟ್ ಸೈಡಲ್ಲಿ ಕೊಟ್ಟಿದ್ದಿದ್ರೆ ಅದು ಲಾಸ್ ಆಗುತ್ತೆ. ಸೊ ಅದನ್ನು ನೀವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅವರ ಓಲ್ಡ್ ರೇಷಿಯೋ ಥ್ರೂ. ಆ್ಯಂಡ್ ಇಲ್ಲಿ ರಿಸರ್ವನ್ನು ಕೊಟ್ಟಿದ್ರೆ ಅದನ್ನು ಕೂಡ ನೀವು ಟ್ರಾನ್ಸ್ಫರ್ ಮಾಡ್ತೀರಿ. ಬಟ್ ಈ ಪ್ರಾಬ್ಲಮಲ್ಲಿ ರಿಸರ್ವ್ ಮತ್ತು ಲಾಸ್ಗಳು ಇಲ್ಲ, ಬಟ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಅದನ್ನು ನಾನು ಟ್ರಾನ್ಸ್ಫರ್ ಮಾಡಿದ್ದೇನೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ. ನೆಕ್ಸ್ಟ್ ಎರಡನೇ ಸ್ಟೆಪ್ ಅಂತ ಅಂದರೆ ಈ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಅಸೆಟ್ ಮತ್ತು ಲ್ಯಾಬಿಲಿಟಿಯನ್ನು ನ್ಯೂ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಸೊ ಆ್ಯಸ್ ಇಟ್ ಈಸ್ ನೀವು ಟ್ರಾನ್ಸ್ಫರ್ ಮಾಡ್ತೀರಿ, ಬಟ್ ಒಂದನ್ನು ನೋಡ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಇರೋದನ್ನು ನೀವು ಇನ್ನರ್ ಕಾಲಮಲ್ಲಿ ಬರ್ಕೊಳ್ತೀರಿ. ಅಂದರೆ ಬಿಲ್ಡಿಂಗ್ ಇರ್ಬೋದು, ನೆಕ್ಸ್ಟ್ ಮಷಿನರಿ ಇರ್ಬೋದು, ಡೆಟಾರ್ಸ್ ಇರ್ಬೋದು, ಇದನ್ನು ಇನ್ನರ್ ಕಾಲಮಲ್ಲೇ ಬರ್ಕೊಳ್ಬೇಕು. ಸೊ ನಾನು ಅದನ್ನು ಕೂಡ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದೇನೆ. ನೋಡ್ಬೋದು ಇಲ್ಲಿ ಬಿಲ್ಡಿಂಗ್, ಪೇಟೆಂಟ್ಸ್, ಮಷಿನರಿ, ಡೆಟಾರ್ಸ್, ಸ್ಟಾಕ್, ಲ್ಯಾಬಿಲಿಟಿ ಸೈಡಲ್ಲಿ ಬಿಲ್ಸ್ ಪೇಯಬಲ್ ಆ್ಯಂಡ್ ಕ್ರೆಡಿಟರ್ಸ್, ಆ್ಯಂಡ್ ಕ್ಯಾಶ್ ಬ್ಯಾಲೆನ್ಸನ್ನು ನಾನು ಕ್ಯಾಶ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತಂದರೆ ಅಡ್ಜಸ್ಟ್ಮೆಂಟ್ ಎಂಟ್ರಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ನ ನೋಡ್ಬೋದು ನೀವಿಲ್ಲಿ. ಜಯಂತಿ ಪೇ ₹20,000 ಆ್ಯಸ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ನ ತಂದಿರೋದಕ್ಕೆ ಎಂಟ್ರಿ ಮಾಡ್ತೀವಿ. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಸೊ ಇವಾಗ ನೋಡಿ, ಕ್ಯಾಶ್ ಅಕೌಂಟಿಗೆ ಹೋಗಿ ನೀವು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಯಾರು, ಜಯಂತೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀರಿ. ಆ್ಯಂಡ್ ಜಯಂತೀಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗಿ ಬೈ ಕ್ಯಾಶ್ ಅಂತ ಬರೀತೀರಿ. ಸೊ ಅದನ್ನ ಪೋಸ್ಟಿಂಗ್ ಮಾಡೋಣ. ಕ್ಯಾಶ್ ಅಕೌಂಟಿಗೆ ಹೋಗಿ ಟು ಜಯಂತೀಸ್ ಕ್ಯಾಪಿಟಲ್ ಅಕೌಂಟ್, ಆ್ಯಂಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಕ್ಯಾಶ್. ನೆಕ್ಸ್ಟ್ ನಾವು ಗುಡ್ವಿಲ್ ಟ್ರೀಟ್ಮೆಂಟನ್ನು ಮಾಡೋಣ. ಸೊ ಇಲ್ಲಿ ಗುಡ್ವಿಲ್ ಟ್ರೀಟ್ಮೆಂಟ್ ಅಂತ ಅಂದರೆ ಸೆಕೆಂಡ್ ಕೇಸ್ ಇದು. ಹೌದಾ? ಇಲ್ಲಿ ಬರುವಂಥದ್ದು ಒಂದೇ ಜರ್ನಲ್ ಎಂಟ್ರಿ. ಅದೇನು ಅಂತ ಅಂದರೆ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಗುಡ್ವಿಲ್ ಏನಿದೆ ಅದನ್ನು ನಾವು ಓಲ್ಡ್ ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ. ಆ್ಯಂಡ್ ನಾವಿಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಕಂಡುಹಿಡಿಬೇಕಾಗತ್ತೆ, ಬಿಕಾಸ್ ಅಲ್ಲಿ ನ್ಯೂ ರೇಷಿಯೋವನ್ನು ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ನೋಡಿ, ನ್ಯೂ ಪಾರ್ಟ್ನರ್ ಅಂತ ಅಂದರೆ ಯಾರಿಲ್ಲಿ, ಜಯಂತಿ. ಆ್ಯಂಡ್ ಓಲ್ಡ್ ಪಾರ್ಟ್ನರ್ಸ್ ಅಂತ ಅಂದರೆ ಆರತಿ, ಭಾರತಿ. ಆ್ಯಂಡ್ ಇಲ್ಲಿ ಗುಡ್ವಿಲನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಇಲ್ಲಿ ಫರ್ಮ್ನ ಗುಡ್ವಿಲ್ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ 20,000 ಅಂತ ಹೇಳಿ. ಎಂಟೈರ್ ಈ 20,000ನ ನಾವು ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ನಾವು ನ್ಯೂ ಪಾರ್ಟ್ನರ್ನ ಶೇರ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಬೇಕಾಗತ್ತೆ.
ಓಲ್ಡ್ ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಟೋಟಲ್ ಗುಡ್ವಿಲ್ಲಲ್ಲಿ ನಾವು ನ್ಯೂ ಪಾರ್ಟ್ನರ್ನ ಶೇರನ್ನು ಕಂಡುಹಿಡಿಯೋದು. ಅಂದರೆ ಟೋಟಲ್ ಗುಡ್ವಿಲ್ ಇದೆ 20,000, ಹೌದಾ? ಇಲ್ಲಿ ನ್ಯೂ ಪಾರ್ಟ್ನರ್ನ ಶೇರ್ ಎಷ್ಟಿದೆ ಅಂತ ನೋಡ್ತೀವಿ. ಶೇರ್ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ, ಬಟ್ ಇಲ್ಲಿ ಪ್ರಾಬ್ಲಮ್ ನೋಡಿ, ಇಲ್ಲಿ ರೇಷಿಯೋವನ್ನು ಕೊಟ್ಟಿದ್ದಾರೆ, ಹೌದಾ? ರೇಷಿಯೋ ಏನಿದೆ 5:3:2 ಅಂತ ಇದೆ, ನ್ಯೂ ರೇಷಿಯೋ. ಹಾಗಾದರೆ ಅಡ್ಮಿಟೆಡ್ ಪಾರ್ಟ್ನರ್ನ ಶೇರ್ ಎಷ್ಟಾಗತ್ತೆ? 2/10. ಇವಾಗ ಈ 20,000ಅಲ್ಲಿ ನ್ಯೂ ಪಾರ್ಟ್ನರ್ನ ಶೇರ್ ತೆಗಿತೀವಿ, ದಟ್ ಈಸ್ 2/10 ಮಾಡ್ತೀವಿ. ಶೇರ್ ಎಷ್ಟಾಗುತ್ತೆ? ಅದು 4,000. ಇವಾಗ ಈ 4,000ನ ನಾವು ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗಾಗಿ ಸ್ಯಾಕ್ರಿಫೈಸ್ ರೇಷಿಯೋ ಬೇಕು, ಹೌದಾ? ಸೊ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ಮೊದಲು ಆರತಿಯ ಸ್ಯಾಕ್ರಿಫೈಸ್ ರೇಷಿಯೋನ ಕಂಡುಹಿಡಿಯೋಣ. ಆರತಿ ಇಸ್ ಈಕ್ವಲ್ ಟು, ಸೊ ಓಲ್ಡ್ ರೇಷಿಯೋ ಇದೆ 3/5 ಆ್ಯಂಡ್ ನ್ಯೂ ರೇಷಿಯೋ ಇದೆ 5/10, ಹೌದಾ? ಸೊ ಇವಾಗ ನಾವು 5 ಮತ್ತು 10ರ LCM ತೆಗಿತೀವಿ. ಸೊ ನಾವು ನೋಡಿ ಇಲ್ಲಿ 5 ಮತ್ತು 10ರ LCM ತೆಗಿತೀವಿ. 5 ಮತ್ತು 10ರ LCM ತೆಗೆದಾಗ ಆನ್ಸರ್ ಎಷ್ಟು ಬರುತ್ತೆ? 10, ಹೌದಾ? ಸೊ 10 ಅಂತ ತೊಗೊಳ್ತೀವಿ ಇಲ್ಲಿ. ಆ್ಯಂಡ್ ಇಲ್ಲಿ ಕ್ಯಾಲ್ಕುಲೇಷನ್ ಹೇಗೆ ಅಂತ ಬೇಕಿದ್ರೆ ನೀವು ನೋಡ್ಕೊಳ್ಬೋದು. ಸೊ 10 ಇದೆ, ಹೌದಾ? ಇಲ್ಲೂ ಕೂಡ ನಾವು ಇಲ್ಲಿ 5 ಇದೆ, ಇದನ್ನ ನಾವು 10 ಅಂತ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಎಷ್ಟರಿಂದ ನಾವು ಇಂಟು ಮಾಡಿದ್ರೆ ಇಲ್ಲಿ 10 ಬರುತ್ತೆ? ಸೊ 2ರಿಂದ, ಹೌದಾ? ನಾವು ಮೇಲೂ ಕೂಡ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಸೊ ಇವಾಗ ನೋಡಿ 3 6, ಹೌದಾ? ಆ್ಯಂಡ್ ಇಲ್ಲಿ 10 ಇದೆ, 10 ಆ್ಯಸ್ ಇಟ್ ಈಸ್ ನಮಗೆ ಹಾಗೆ ಉಳ್ಕೊಳ್ಬೇಕು. ಹಾಗಾಗಿ 1ರಿಂದ ಇಂಟು ಮಾಡ್ತೀವಿ, ಮೇಲೂ ಕೂಡ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಸೊ 5 5, 1/10. ಅದೇ ರೀತಿಯಲ್ಲಿ ಭಾರತೀಯ ಒಂದು ಸ್ಯಾಕ್ರಿಫೈಸ್ ರೇಷಿಯೋವನ್ನು ನಾವೀಗ ಕಂಡುಹಿಡಿತೀವಿ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ 2/5 ಇದೆ ಆ್ಯಂಡ್ ನ್ಯೂ ರೇಷಿಯೋ 3/10 ಆಗುತ್ತೆ. ಸೊ ಇವಾಗ ನೋಡಿ 5 ಮತ್ತು 10ರಾಗೆ LCM ತೆಕ್ಕೊಳ್ತೀವಿ ನಾವು, 10 ಆಗುತ್ತೆ ಆನ್ಸರ್. ಇಲ್ಲಿ 5 ಇದೆ, ಹೌದಾ? 5ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 10 ಬರ್ತದೆ? 2ರಿಂದ. ಸೊ ಮೇಲೂ ನಾವು ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಆ್ಯಂಡ್ ಇಲ್ಲಿ ನೋಡಿ 10 ಇದೆ, 10 ಆ್ಯಸ್ ಇಟ್ ಈಸ್ ನಮಗೆ ಉಳ್ಕೊಳ್ಬೇಕು ಅಂತಂದರೆ 1ರಿಂದ ಇಂಟು ಮಾಡಬೇಕಾಯಿತು. ಸೊ ಮೇಲೂ ನಾವು ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಸೊ ಇವಾಗ ಆನ್ಸರ್ ಎಷ್ಟು ಬರುತ್ತೆ? 1/10. ಸೊ ಇವಾಗ ನೋಡಿ ಸ್ಯಾಕ್ರಿಫೈಸ್ ರೇಷಿಯೋ ಏನಾಗಿದೆ? 1/10:1/10. ಸೊ 10 ಗೆಟ್ ಕ್ಯಾನ್ಸಲ್. ಸೊ 1:1 ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. ಸೊ ಇವಾಗ ಜರ್ನಲ್ ಎಂಟ್ರಿ ಪ್ರಕಾರ ನಾವು ಪೋಸ್ಟಿಂಗ್ ಮಾಡ್ತಾ ಹೋಗೋಣ. ದಟ್ ಮೀನ್ಸ್ ಜಯಂತೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಆರತೀಸ್ ಕ್ಯಾಪಿಟಲ್ ಅಕೌಂಟ್ ಟು ಭಾರತೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಗುಡ್ವಿಲ್ ಎಷ್ಟಿದೆ? 4,000 ಇದೆ, ಹೌದಾ? ಸೊ 4,000 1:1 ಡಿಸ್ಟ್ರಿಬ್ಯೂಟ್ ಆದಾಗ 2,000 ಆ್ಯಂಡ್ 2,000 ಹಾಗೆ ಶೇರ್ ಆಗುತ್ತೆ. ಸೊ ಇದನ್ನು ನಾವೀಗ ಪೋಸ್ಟಿಂಗ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಹೌದಾ? ಸೊ ಕ್ಯಾಪಿಟಲ್ ಅಕೌಂಟಿಗೆ ಬಂದು ನಾವೇನು ಮಾಡ್ತೀವಿ? 2 ಓಲ್ಡ್ ಪಾರ್ಟ್ನರ್ಸ್. ಓಲ್ಡ್ ಪಾರ್ಟ್ನರ್ಸ್ ಅಂತ ಅಂದರೆ ಯಾರು? ಆರತೀಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಭಾರತೀಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಮೌಂಟನ್ನು ಬರಿತೀವಿ, ದಟ್ ಈಸ್ 2,000 ಆ್ಯಂಡ್ 2,000. ಆ್ಯಂಡ್ ಇದಕ್ಕೆ ಆಪೋಸಿಟ್ ಎಂಟ್ರಿ ಆಗುತ್ತೆ ಬೈ ಜಯಂತೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇವಾಗ ಜಯಂತಿ ಕಾಲಮ್ನ ಬಿಟ್ಟು ನಾವು ಅಮೌಂಟ್ ಬರಿತೀವಿ, ದಟ್ ಈಸ್ 2,000 ಆರತಿ ಕಾಲಮಲ್ಲಿ ಆ್ಯಂಡ್ 2,000 ಭಾರತಿ ಕಾಲಮಲ್ಲಿ. ಸೊ ಇದು ಗುಡ್ವಿಲ್ನ ಟ್ರೀಟ್ಮೆಂಟ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಇಲ್ಲಿ ಬಿಲ್ಡಿಂಗ್ ಆರ್ ಅಪ್ರಿಸಿಯೇಟೆಡ್ ಬೈ ₹5,000 ಆ್ಯಂಡ್ ಮಷಿನರಿ ಈಸ್ ಡೆಪ್ರಿಸಿಯೇಟೆಡ್ ಬೈ 20%. ಸೊ ಯಾವಾಗ ಅಸೆಟ್ನ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಆಗ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಒಂದು ಇಫೆಕ್ಟ್ ಕೊಡಬೇಕಾಗತ್ತೆ. ದಟ್ ಮೀನ್ಸ್ ಅಸೆಟ್ ಇನ್ಕ್ರೀಸ್ ಆಗಿ ಲ್ಯಾಬಿಲಿಟಿ ಡಿಕ್ರೀಸ್ ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಒಂದು ಇಫೆಕ್ಟ್ ಇರುತ್ತೆ. ಆ್ಯಂಡ್ ಅಸೆಟ್ ಡಿಕ್ರೀಸ್ ಆಗಿ ಲ್ಯಾಬಿಲಿಟಿ ಇನ್ಕ್ರೀಸ್ ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ಮೊದಲು ನಾವು ಬಿಲ್ಡಿಂಗ್ನ ಅಡ್ಜಸ್ಟ್ಮೆಂಟ್ನ ಮುಗಿಸೋಣ. ದಟ್ ಈಸ್ ಬಿಲ್ಡಿಂಗ್ ಆರ್ ಅಪ್ರಿಸಿಯೇಟೆಡ್. ಸೊ ಆ್ಯಡ್ ಮಾಡ್ತೀವಿ. ಸೊ ಬಿಲ್ಡಿಂಗ್ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂದಮೇಲೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ಬೇಕಾಗತ್ತೆ. ದಟ್ ಈಸ್ ಬೈ ಬಿಲ್ಡಿಂಗ್. ನೆಕ್ಸ್ಟ್ ಮಷಿನರಿ ಈಸ್ ಡೆಪ್ರಿಸಿಯೇಟೆಡ್ ಬೈ 20%. ಸೊ ಡೆಪ್ರಿಸಿಯೇಷನ್ ಅಂತಂದರೆ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ 20%, ಹೌದಾ? ಸೊ ಇಲ್ಲಿ ನೀವು ಕಂಪ್ಲೀಟ್ ಕ್ಯಾಲ್ಕುಲೇಷನ್ನ ತೋರಿಸಿ 35,000 ಇಂಟು 20% ಅಂತ ಹೇಳಿ. ಸೊ ನಾನು ಇಲ್ಲಿ ಡೈರೆಕ್ಟಾಗಿ ತೊಗೊಳ್ತಾ ಇದ್ದೇನೆ, ದಟ್ ಈಸ್ 7,000. ಅಸೆಟ್ನ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ ಅಂತ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ತೊಗೊಳ್ತೀರಿ, ದಟ್ ಈಸ್ ಟು ಮಷಿನರಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ನ ನೋಡ್ಬೋದು, ಇಲ್ಲಿ
ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸ್ಡ್ ಬೈ 1000. ಸೊ ಇನ್ಕ್ರೀಸ್ಡ್ ಬೈ ಅಂತ ಇದೆ. ಸೊ ಯಾವಾಗ ಅಲ್ಲಿ ಬೈ ಅಂತ ಹೇಳಿ ವರ್ಡ್ ಇರುತ್ತೆ ಆಗ ನೀವು ಈ ಅಮೌಂಟನ್ನು ಡೈರೆಕ್ಟಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೂ ತೊಗೊಳ್ಳಿಕ್ಕೆ ಅಡ್ಡಿಲ್ಲ, ಅದ್ರ ಜೊತೆಗೆ ನೀವು ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ತೊಗೊಳ್ಳಿಕ್ಕೆ ಅಡ್ಡಿಲ್ಲ. ಸೊ ಯಾವ ಸೈಡ್ ತೊಗೊಳ್ತೀರಿ ಇವಾಗ, ಡೆಬಿಟ್ ಸೈಡ್ ತೊಗೊಳ್ತೀರೋ ಅಥವಾ ಕ್ರೆಡಿಟ್ ಸೈಡ್ ತೊಗೊಳ್ತೀರೋ ಅಂತ ನೋಡಬೇಕು. ಇನ್ಕ್ರೀಸ್ಡ್ ಅಂತ ಇದೆ ನೋಡಿ. ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದರೆ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ, ಮೀನ್ಸ್ ಪಿ ಡಿ ಡಿಯ ಅಮೌಂಟ್ ಜಾಸ್ತಿ ಆಗ್ತಾ ಇದೆ. ಪಿ ಡಿ ಡಿ ಪ್ರೊವಿಷನ್ ಅಂತ ಅಂದರೆ ಏನಾಗುತ್ತೆ, ಲಯಬಿಲಿಟಿ ಆಗುತ್ತೆ, ಹೌದಾ. ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ನಾವೇನು ಮಾಡಬೇಕಾದ್ರೆ ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ, ದಟ್ ಈಸ್ ಟು ಪಿ ಡಿ ಡಿ. ಇಫೆಕ್ಟ್ ಎಲ್ಲಿ ಕೊಡ್ತೀವಿ ನೋಡಿ, ಆಲ್ರೆಡಿ ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಅಮೌಂಟನ್ನು ನೀವು ನೋಡ್ಬೋದು. 600 ಪಿ ಡಿ ಡಿ ಇತ್ತು, ಹೌದಾ, ಪ್ರೊವಿಷನ್. ಆ್ಯಂಡ್ 600 ಆಲ್ರೆಡಿ ಇದೆ, ಅದ್ರ ಜೊತೆಗೆ ಇವಾಗ 1000 ಅದಕ್ಕೆ ಆ್ಯಡ್ ಆಗ್ತಾ ಇದೆ, ಅಂದರೆ 1600 ಆಗುತ್ತೆ ಟೋಟಲಿ. ಸೊ ಅದನ್ನು ನೀವು ಬ್ಯಾಲೆನ್ಸ್ ಶೀಟಲ್ಲಿ ಇಫೆಕ್ಟನ್ನು ಕೊಡ್ಬೋದು, ದಟ್ ಈಸ್ ಲೆಸ್ ಪಿ ಡಿ ಡಿ. ಆಲ್ರೆಡಿ 600 ಇತ್ತು, ಹೌದಾ. ಸೊ ಈಗ 1000 ಸೇರಿಸಿ ಲೆಸ್ ಮಾಡ್ತೀರಿ. ಸೊ ಎಷ್ಟಾಗುತ್ತೆ ಔಟ್ರ್ ಕಾಲಮಲ್ಲಿ, ದಟ್ ಈಸ್ 18,400. ಸೊ ಈ ಥರ ನಾವು ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಪೋಸ್ಟಿಂಗ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಅಕೌಂಟನ್ನು ಕ್ಲೋಸ್ ಮಾಡ್ತಾ ಬರೋಣ. ಮೊದಲು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಬ್ಯಾಲೆನ್ಸ್ ಬರ್ತಾ ಇದೆ 3000. ಸೊ ಲಾಸ್ ಬರ್ತಾ ಇದೆ ಇಲ್ಲಿ. ಈ ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನು ಲಾಸ್ ಬಂದಿದೆ ಇದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ದಟ್ ಈಸ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಇವಾಗ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಸೊ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ನ ಕ್ಲೋಸ್ ಮಾಡಿದಾಗ ಬ್ಯಾಲೆನ್ಸ್ ಬರ್ತಾ ಇದೆ 50,200, 25,800 ಆ್ಯಂಡ್ 16,000. ಸೊ ಈ ಅಮೌಂಟನ್ನು ನಾವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ಬ್ಯಾಲೆನ್ಸ್ ಶೀಟ್ನ ಕ್ಲೋಸ್ ಮಾಡೋ ಮೊದಲು ಕ್ಯಾಶ್ ಅಕೌಂಟನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಯಾಶ್ ಅಕೌಂಟಿನ ಬ್ಯಾಲೆನ್ಸ್ ಬರ್ತಾ ಇದೆ 35,000. ಸೊ ಇದನ್ನ ನಾವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ, ದಟ್ ಈಸ್ ಕ್ಯಾಶ್ 35,000. ಸೊ ಇವಾಗ ನಾವು ಬ್ಯಾಲೆನ್ಸ್ ಶೀಟ್ನ ಕ್ಲೋಸ್ ಮಾಡೋಣ. ಮೊದಲು ಅಸೆಟ್ ಸೈಡಲ್ಲಿರೋ ಅಮೌಂಟನ್ನು ನೋಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಟೋಟಲ್ ಬರ್ತಾ ಇದೆ 1,22,000.